ಎಲ್ಲ ಮಗನು ವಿಷ ಕೊಡದು ಸಾಯುವನನ್ನು ಭಾವಿಸಿರುವೆ. ಅಗ್ನಿ ಸುಡದವನನ್ನು, ಆನೆ ತುಳಿಯದವನನ್ನು, ಸರ್ಪ ಕಚ್ಚಲಾರದವನನ್ನು ನೀನು ಮಟ್ಟ ವಿಷದಿಂದ ಸಾಯುವನೆಂದರೆ ನನ್ನಂತ ಮೂಡಲು ಈ ಮೂರು ಲೋಕಗಳಲ್ಲಿ ಎಲ್ಲಾದರೂ ಇನ್ನೇನು ಬಂದಿರುವುದು? ಸುಂದರಿ, ಮತ್ತಾವ ಆಲೋಚನೆ ನಿನ್ನ ಮನದಲ್ಲಿರುವುದು? ಈ ಲೋಕದಲ್ಲಿ ತಾಯಿಯೇ ದೇವರು ಎಂದು ನಂಬಿ ಆದರೆ ಬಿಡುತ್ತಾನೆ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ಬಿಡಲಲ್ಲ, ಜೀವನ ಸಾಮಾನ್ಯದವನಲ್ಲ. ಹರಿಯ ಭಕ್ತನು ನನ್ನ ಮಗನು. ತಂದೆಯಿಂದಲೇ ಮಗನು ಸಾಯಬೇಕೆಂದು ವಿಧಿಲಿಖಿತವಿದ್ದರೆ ಧಾರ ಮಾಡುವುದೇನೆ. ಆನೆಯ ಕಾಲಲ್ಲಿ ಹಾಕಿದರೂ ಸಾಯಲಿಲ್ಲ, ಬೆಂಕಿಯಲ್ಲಿ ಎಸೆದರೂ ಸಾಯಲಿಲ್ಲ ಎಂದು ಹೇಳಿದೆಯಲ್ಲ. ಅನ್ಯಾಯವು ಯಾವತ್ತಿಗೂ ಜಗದಲ್ಲಿ ನಡೆಯುವುದಿಲ್ಲ. ನೀನೇನೇ ಆಲೋಚನೆ ಮಾಡಿದರು ಶ್ರೀಹರಿಯ ರಕ್ಷಣೆಯಿಂದ ನನ್ನ ಮಗನು ಬದುಕಿದನು. ಈಗ ನಿನ್ನ ಪಂಥವು ಏನು ನಡೆಯಲಾರದು ಕಾಂತ, ನಿಲ್ಲಿಸು ನಿನ್ನ ಪಂಥ. ನಾನೇನು ಮಾಡಿದನು ಅಪ್ಪಯ್ಯ? ತಂದೆ, ಜನ್ಮ ಕೊಟ್ಟ ತಂದೆಗಿಲ್ಲ ಮಿಗಿಲಾದ ದೇವರುಂಟೆ ಈ ಗೋನ ಬ್ರಹ್ಮಾಂಡದೊಳಗೆ ಇರುವುದಿಲ್ಲವೇ ಜನಕ? ಜನಕ, ಯಾತಕ್ಕೆ ನನ್ನ ಮನಸ್ಸನ್ನು ನೋಯಿಸುವೆ? ನಾನೇನು ಮಾಡಿದೆನು ತಂದೆ? ಬಂಬರದ ಬೆಚ್ಚಿ ವಾಯು ಮಂಡಳಿರುವ ತಾರಾಮಂಡಲವನ್ನು ಈ ಪಡೆಯುವುದಕ್ಕೆ ತಕ್ಷಣ ಉದಿರಿಸುವ ಮಹಾಪ್ರತಾಪಿಸಲಿ ಈ ನನ್ನ ಕಸ ಬಂದರೆ ಆಟಪಟ್ಟಿ ಮಾಯಾವಿ ವಂಚಕನಾದ ವಿಷ್ಣುವು ತನ್ನ ಸ್ಥಾನವನ್ನು ಬಿಟ್ಟು ಜನದ ಜನ ಹಿಡಿಯುತ್ತಿದ್ದರು. ಚಕ್ರವರ್ತಿಯಾದ ನಿನ್ನ ತಂದೆಯಾದ ನನಗೆ ಈ ಲೋಕದಲ್ಲಿ ಸರಿಸಮನಾದ ವೇದವುಂಟೆ. ಜನಕ, ನಾನೇ ಸರ್ವೇಶ್ವರ, ನಾನೇ ಜಗದೀಶ್ವರ, ನಾನೇ ಲೋಕೇಶ್ವರ, ನಾನೇ ಈ ಜಗತ್ತೆಲ್ಲ ತಂದು ಎಲ್ಲರೂ ನನ್ನನ್ನು ಪರಮಾತ್ಮನನ್ನು ಪೂಜಿಸುವರ. ನನ್ನನ್ನು ಬಿಟ್ಟು ಬೇರೆ ದೇವರುಂಟೆ ಈ ಪೂರ ಬ್ರಹ್ಮಾಂಡದೊಳಗೆ ತಿಳಿದು ನೋಡು ಬಾಲ. ಮಹಾನ್ ಪ್ರಕಾರ ಮಾಡಿದ್ದಾರೆ. ಒಡವಿಪನಾದ ತಂದೆ, ಮಗನಾದ ಪ್ರಾಲಾದ ಕುಮಾರನೇ, ಒಬ್ಬರ ಸುಖಕ್ಕಾಗಿ ಸುಳ್ಳನ್ನು ಸತ್ಯವೆನ್ನಬಹುದೇ? ನಮ್ಮ ಮನಸ್ಸು ಗೆಲ್ಲದವರು ಸಾವನ್ನು ಗೆಲ್ಲವರೇ? ನಾನು ಸಾವನ್ನೇ ಗೆದ್ದಿರುವುದು ಬಾಲಕ. ತಂದೆ, ಬಾಲಕ, ಹರಿಯ ವೈರಿಯಲ್ಲ, ವಂಚಕನು ಅಲ್ಲ, ಈ ಜಗತ್ತಿಗೆ ಮೋಕ್ಷವು ಕೊಡುವ ಜಗತ್ ರಕ್ಷಕನು ಆ ನಾರಾಯಣನೊಬ್ಬನೇ ಈ ಜಗತ್ತಿಗೆಲ್ಲ ತಂದೆ. ನಾನೇ ಈ ಜಗತ್ತಿಗೆಲ್ಲ ತಂದೆ. ಅಪ್ಪಯ್ಯ, ಬಾಲಕ, ಆ ನಾರಾಯಣನನ್ನು ಸ್ಮರಿಸುವವರಿಗೆ ಯಾವ ತೊಂದರೆಯೂ ಬರುವುದಿಲ್ಲ. ನನ್ನನ್ನು ಧ್ಯಾನಿಸುವವರಿಗೆ ಈ ಲೋಕದಲ್ಲಿ ಯಾವ ತೊಂದರೆ ಬರುವುದಿಲ್ಲ. ಏಕೆಂದರೆ ಅದು ಎದಕ್ಕೆ ಬಾಲಕ? ಒಂದು ಸಮಯದಲ್ಲಿ ಹರಿಯನ್ನು ನಿಂದಿಸಿದರೆ ತಾನು ತಡೆದುಕೊಳ್ಳುವನು, ಆದರೆ ತನ್ನ ಭಕ್ತರನ್ನು ನಿಂದಿಸಿದರೆ ಕ್ಷಣ ಮಾತ್ರ ಸಹಿಸಲಾರನು. ಅವನು ಭಕ್ತ ರಕ್ಷಕ, ಜಗತ್ ರಕ್ಷಕ, ಖಂಡಿಯ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಹಾಗೂ ಎಲೈ ಮಗಂದರೆ ಅಪ್ಪಯ್ಯ, ನಾರಾಯಣನೆಂದರೆ ನಾರಿಯಲ್ಲ. ನಿನಗೆ ಇಂಥ ಮುಖ್ಯತನದ ವಿದ್ಯೆಯನ್ನು ಹೇಳಿಕೊಟ್ಟವರುದಾರು ನನ್ನ ಗುರುಗಳು. ಇಲ್ಲವೇ ನಿನ್ನ ಮನದಲ್ಲಿ ಭೂಪತಿ ಶಾಸ್ತ್ರಿಯು ನಿನ್ನ ಹೃದಯದಲ್ಲಿ ಈಗ ಮಾಡಿಸಿ ಕಳಿಸುತ್ತಿರುವುದೇನು? ಓ ಬಾಲಕ, ಈ ಮೂರು ಲೋಕಕ್ಕೆ ನಾನೇ ಪರಮಾತ್ಮ, ಸರ್ವ ಜೀವಿಗಳ ಅಂತರಾತ್ಮದಲ್ಲಿ ನಾನೇ ಸರ್ವಾತ್ಮ. ಎಲ್ಲರೂ ನನ್ನನ್ನು ಪರಮಾತ್ಮನನ್ನು ಪೂಜಿಸುವ ನಿನ್ನಂತ ಸೂತ್ರ ಬಾಲಕನು ಕುಲ ಮನಜನೇ. ಅಪ್ಪಯ್ಯ, ನಿನಗೆ ಇಂಥ ಮುಕ್ತತನದ ವಿದ್ಯೆಯನ್ನು ಹೇಳಿಕೊಟ್ಟವರದಾರು ಇಲ್ಲವೇ ನಿನ್ನ ಮನದೊಳಗೆ, ಇಲ್ಲವೇ ನಿನ್ನ ಮನದೊಳಗೆ ಯಾವುದಾದ್ರೂ ಭೂತ ಪಿಚಾಯಿ ಜೀವ ಮಾಡಿ ಓ ಬಾಲಕನೇ, ಜನಕ, ಅವರ ನಾಲಿಯನ್ನು ಕತ್ತರಿಸಿ ಪಾದಸ್ಥಳ ಕಚ್ಚಿಕೊಳ್ಳ ಆದವರನ್ನು ತೋರ್ತಾರೆ ಬಾಲಕನೇ.
ಬುರುದ ಗ್ರಾಮದಲ್ಲಿ ರೇಣುಕರಾಜನ ಪಾತ್ರ ಮಾಡಿದಂತ ವೀರಭದ್ರೇಶ್ವರ ಸ್ವಾಮಿಯವರು 100 ರೂಪಾಯಿ ಕೊಟ್ಟಿದ್ದಾರೆ. ಧನ್ಯವಾದ. ತಂದೆ ಹೇಳುವೆನು ಕೇಳು. ಪರವಾಗಿರೋ ಬಾಲಕ. ಭಕ್ತಿ ಹುಟ್ಟುವುದು ಪುಣ್ಯದಿಂದ, ಮುಕ್ತಿ ದೊರೆಯುವುದು ನಮಗೆ ಪೂರ್ವದ ಸುಕೃತದಿಂದ. ಸಾಲದೊಳಗೆ ಒಳಗೆ ವಿಷಯಗಳ ದಾಸನಾಗಿ ನೀವಾಡಿದರೆ ಬರುವುದು ತೊಂದರೆ ಯಾರೋ ದಿನದಾಸರೇ. ಯಾರೋ ದಿನದಾಸರೇ ಶರಣಾದ ಸೇವೆಯಿಂದ ಭಕ್ತಿ ಹುಟ್ಟುವುದು ಪುಣ್ಯದಿಂದ, ಮುಕ್ತಿ ದೊರೆಯುವುದು ನಮಗೆ ಪೂರ್ವದ ಸುಕೃತದಿಂದ. ಪೂರ್ವದ ಸುಕೃತದಿಂದ, ಪೂರ್ವದ ಸುಕೃತದಿಂದ. ಅಪ್ಪಯ್ಯ, ಬಾಲಕನೇ ಭಗವದ್ಭಕ್ತಿಯು ಪರರಿಂದ ಬರುವ ವಿದ್ಯೆಯಲ್ಲ, ಅದು ಹೃದಯದಲ್ಲಿ ತಾನಾಗಿಯೇ ನೆಲೆಸಬೇಕು. ತಂದೆ, ಬಾಲಕ. ಸದಾಕಾಲ ಸಂಸಾರದಲ್ಲಿ ಮುಳುಗಿ ವಿಷಯ ಲಂಪಟರಾದ ನಿಮ್ಮಂಥವರ ಹೃದಯದಲ್ಲಿ ಇದು ಎಂದೆಂದಿಗೂ ಹುಟ್ಟಲಾರದು. ಮಹಾತ್ಮರ ಸೇವೆಯಿಂದ, ಸಾಧು ಸಜ್ಜನರ ಸಂಘದಿಂದ ಮಾತ್ರ ಆ ಪರಮಾತ್ಮನ ಭಕ್ತಿಯು ಲಭಿಸುವುದು ಕಂಡಿಯ ಮಂಡಲಾಧೀಶನೇ. ಮಾಡಿ ನೋಡಿ ಮುಂದಿನ ಆಲೋಚನೆ. ಎಲ್ಲ ಈ ಅಲ್ಪತನೆಂಬ ದುಃಖವೇ ನಾನಾರು. ನನ್ನ ತಂದೆಯು ಕಶ್ಯಪ ಬ್ರಹ್ಮನ ಮಗ, ಮರಿಸಿದ ಬ್ರಹ್ಮನ ಮರಿಮಮ್ಮದ ಹಾ ಆದಿತ್ಯದೇವಿ ಮಕ್ಕಳ ಅಟ್ಟಾಸವನ್ನು ನಿಲ್ಲಿಸಿದ ಈ ದಿತಿದೇವ ಗರ್ಭ ಸಂಜಾತ ಜಗತ್ತನ್ನ ಸೃಷ್ಟಿಸುವ ಚತುರ್ಮುಖ ಬ್ರಹ್ಮನೇ ನನ್ನ ಆಜ್ಞೆಗೆ ಬದ್ಧವಾಗಿ ಬಿದ್ದಿರುವಾಗ ಈ ಜಡಮತಿಯೇ ತಂದೆ, ಜಡವಾಗಿ ಮಾತುಗಳನ್ನಾಡಿದರೆ ಮಳೆ ಹಾಲ ನಿನ್ನ ಮಂಡ್ಯಂ ಕಡಿದು ಪಂಕಜಾಕ್ಷನೆಂಬ ಪುಂಡರಿಗೆ ನಿನ್ನ ಮಾಂಸದ ಎಡೆಯನ್ನು ಮಾಡಿ ಕಳಿಸುವ ಕಂಡೆ ಆ ಮುಖ ಮಾಡದಿರಿ ಎಲ್ಲರೂ ಒಳತಕ್ಕ. ಓ ತಂದೆ, ಓ ಬಾಲಕನೇ, ಹರಿ ಎಂದರೆ ಹರಿದು ಹೋಗುವುದು ನಿನ್ನ ಮನದೊಳಗಿನ ಪಾಪನಾಶ. ಹರಿ ಅಂದರೆ ಬರುವುದು ನೋಡು ನನಗೆ ದೇಶ. ನಿರ್ದೋಷಿಯಾದ ಗರುಡೇಶನನ್ನು ದೇಶಿಸಿದರೆ ಬರುವುದು ನೋಡಿ ನಿನ್ನ ಯಮಪಾಶ. ಲೋಕೇಶನಾದ ವಾಸುದೇವನಂ ಭಜಿಸು, ಪರಿಹಾರವಾಗುವುದು ನಿನ್ನ ಪೂರ್ವ ಜನ್ಮದ ದೋಷ. ಹಮ್ಮಿನಿಂದ ಕೆಣಕಿದರೆ ನೀನಾಗುವೆ ಖಂಡಿತ ಸರ್ವನಾಶ. ಈ ಜಗತ್ತೆಂಬ ನಾಟಕಕ್ಕೆ ಮೂಲಾಧಾರನು ಅವನೊಬ್ಬನೇ ಈಶಾ, ಅವನೇ ಸರ್ವೇಶ. ಇದನ್ನು ನೀನು ಚೆನ್ನಾಗಿ ತಿಳಿದು ನೋಡು ಮಂಡಲಾಧೀಶ. ಬಿಡು ನಿನ್ನ ಮನದೊಳಗಿರುವ ಆಕ್ರೋಶ. ಎಲ್ಲ ಈ ಅವಿವೇಕಿ ಅರ್ಥಹೀನದ ಕಥೆಗಳನ್ನು ಎಲ್ಲಿಗೆ ಹೇಳಿದರೆ ಕೇಳುವುದಕ್ಕೆ ನಾನೇನು ನಿನ್ನಾಗಿ ಅಪ್ರಕೃತಮೂಲನಾದಲ್ಲ. ನನಗೆ ತಿಳಿದಿದ್ದನ್ನು ನಿನ್ನ ಮುಂದೆ ಹೇಳಿದ ತಂದೆ. ತಂದೆ, ಬರಿಯಿಂದ ಯಾರಕ್ಕೆ ಬಿಡಿಸಿಕೊಳ್ಳುವ ಅವನ್ಯಾವ ಬಲವಂತನೆಂದು ಎನ್ನ ಮುಂದೆ ಗಪ್ಪ ಪಚ್ಚಿಕೊಳ್ಳುವ. ಎಣ್ಣೆಯ ಹೆಜ್ಜೆಯ ಸಪ್ಪಳಕ್ಕೆ ಕೇಳಿ ಓಡಿ ಹೋದ ರಣಯೇಡಿ ಗೆಜ್ಜೆ ಕಟ್ಟಿ ಕುಳಿದ ಆ ಮೋಯಿನಿಗೆ ಅವನೊಬ್ಬ ಶಿಖಂಡಿ, ಮೋಸಗಾರ, ವಂಚಕ. ನಮ್ಮಂತ ವೀರಾದಿವೀರೊಡನೆ ಸಮರಂಗಯದೆ ಅಜಗರ ಮರೆ ಮಾಡಿ ಸೆರೆಗೆ ಮಾಡಿಕೊಂಡ ಎಲ್ಲೆದರಿಗೆ ಬರೆಯುವಂತನ ಬುದ್ಧಿ ಸುರಲೆ ಕರಿಯಾಳನ್ನು ಬಗನೆ. ಓ ತಂದೆ, ಬಾಲಕನೇ ಹೇಳುವೆನೆ ಕೇಳು. ಅದನ್ನು ಅಪ್ಪಯ್ಯ, ಬಾಲಕನೇ ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು. ಪ್ರೇಮದಲ್ಲಿ ನಾ ಕರಿವೆ, ದ್ವೇಷದಲ್ಲಿ ನೀ ಕರಿವೆ. ನಾನು ದೇವರೆನ್ನುವೆ, ನೀನು ವೈರಿ ಎನ್ನುವೆ. ಅವರಿವರೆಂಬುದು ಸರ್ವಾಂತರ್ಯಾಮಿಯಾದ ವಾರಿಜಾಕ್ಷನು ರಕ್ತದ ನರನಾಡಿಗಳಲ್ಲಿ, ಉಸಿರುಗಳಲ್ಲಿ, ಅಣುರೇಣು ತೃಣಕಾಷ್ಟಗಳಲ್ಲಿ, ಸಕಲ ಚರಾಚರ ವಸ್ತುಗಳಲ್ಲಿ ಅಡಕವಾಗಿರುವನು. ಅವನಿಲ್ಲದ ಸ್ಥಳವೇ ಇಲ್ಲ. ತಂದೆ, ನಮ್ಮಿಬ್ಬರಲ್ಲಿಯೂ ಆ ಶ್ರೀಹರಿಯು ತುಂಬಿರುವನು. ನನ್ನಾಣೆ ಕರೆದರೆ ತಾ ಓಡಿ ಬರುವನು.
ಇಂಥ ಜಗನ್ನಾಟಕ ಸೂತ್ರಧಾರಿಯಾದ ಜನಾರ್ದನನನ್ನು ನಾವು ದ್ವೇಷಿಸಿದರೆ ಇಹಪರದಲ್ಲಿ ನಮಗೆ ಮುಕ್ತಿ ಇತ್ತೆ. ಇದು ಎಂದೆಂದಿಗೂ ಸಾಧ್ಯವಿಲ್ಲ. ಜನಕ ಶಿರವಾಗಿ ಬೇಡುವ ನೋಡಿನ ಬಾಲಕ. ಎಲ್ಲ ಈ ಕಡುಪಾಪಿಯೇ ಅಲಿಯಲ್ಲ ಹರಿ ಕೊಟ್ಟು ವೈರಿಗೆ ನಮಗೆ ಮೃಡನಾಂಡ ಬೇಳುವ ಕೇಳು ನಾನು ನಿನಗೆ ಕಾಲೆಟ್ಟರ ನಡಗೋದು ಭೂಮಿ ತಲೆ ಎತ್ತಿದರ ನಡಗೋದು ನಾನು ಸೃಷ್ಟಿಕರ್ತ ಚತುರ್ಮುಖ ಪ್ರಭುವಿಗೆ ನನ್ನ ಆಜ್ಞೆಗೆ ಬದ್ಧನಾಗಿ ಬಿದ್ದಿರುವಾಗ ಜಗಮತಿಯೇ ಎನ್ನಂತ ಚಂಡ ಪ್ರಚಂಡನ ಮುಂದೆ ಆ ಅರಿಯಮ್ಮ ಪಾಸಾಂಡಿಯ ಪರಾಕ್ರಮವನ್ನು ಕೊಂಡಾಡುವ ಬಾಲಕನೇ ಅಪ್ಪಯ್ಯ, ನಾನೇ ವೈಕುಂಠಕ್ಕೆ ದಾಳಿಯನ್ನಿಟ್ಟಾಗ ಎನಗೆ ಕಾಣದಂತೆ ಶ್ರೀರಾತ್ರದಲ್ಲಿ ಎಳಿಕೊಳ್ಳುವನ. ನಾನು ಕ್ಷೀರಸಾಗರಕ್ಕೆ ದಾಳಿಯನ್ನಿಟ್ಟಾಗ ವೈಕುಂಠದಲ್ಲಿ ಕೊಂಡೊಡಿಕೊಳ್ಳುವನ. ಅವನಂತ ಬಲವಂತನೆಂದು ಎನ್ನ ಮುಂದೆ ಜಪ ಕಚ್ಚಿಕೊಳ್ಳುವೆ. ಆತನ ಮಹಿಮೆಯನ್ನು ಯಾರು ಬಲ್ಲರು ತಂದೆ? ಎನ್ನೆ ಆ ನಿನ್ನ ಕಪಟಿ ಮಾಯಾವರಿಯನ್ನು ಈ ರಣಭೂಮಿಯಲ್ಲಿ ಅವನ ಬುದ್ಧಿಯನ್ನು ಬೈದು ದೈತಾಂಬಿಕೆಗೆ ಆಹಾರವನ್ನು ಮಾಡಿ ಹಾಕಿದ್ವೆ. ಇಂಥ ಅಸುರ ಕುಲ ವೀರ ಪರಾಕ್ರಮವನ್ನು ಕಂಡು ಮುಕ್ಕೋಟಿ ಸುರರ ಘಟಘಟನ ನಡುಗುವಾಗ ಯಜ್ಞೋಚಿತವಾದ ಒಂದು ವೇಷಧಾರಿಯಾದ ಅರಿವು ಎನ್ನ ಅವನು ಅಪ್ಪಕ್ ಬಂದವ ಭಕ್ತ ರಕ್ಷಕ ಎಂದು ಮಗಳೆಲ್ಲ ಎಲ್ಲಿ ಅಡಿಗಳನ್ನು ಕೂಗು ಕೂಗಾರಿಂದ ಚಕ್ರಧರನ ಆಕಾಶವೇ ವದನ ಸೂರ್ಯ ಚಂದ್ರರೇ ನಯನ ಗ್ರಹತಾರೆಗಳೇ ಅವನ ಆಭರಣವು ಸಿಡಿಲು ಗುಡುಗೆ ನಗುವು ಬ್ರಹ್ಮಾಂಡವೇ ತನುವು ಪಾತಾಳದಲ್ಲಿ ಹುದು ಹರಿಚರಣವು ಹರಿಚರಣವು ಹರಿಚರಣವು. ಅಪ್ಪಯ್ಯ, ಸ್ವಲ್ಪ ದಾರಿ ಬಿಡ್ರಪ್ಪ ಯಪ್ಪ, ಹಿಂದಕ್ಕೆ ಸರ್ಕಲ್ರ ಪುಣ್ಯ ಬರ್ತ ಹಿಂದಕ್ಕೆ ಸರ್ಕಲ್ರ ಯಪ್ಪ. ದಯವಿಟ್ಟು ಸ್ವಲ್ಪ ಹಿಂದೆ ಸರ್ಕಾರ ಪುಣ್ಯ ಬರ್ತೀನಿ ಸರ್ಕಾರ ಕಾಯ್ತಾ ಮಾತ್ರ ಕಾಯ್ತಾ ಮರಲ್ಲ.
ಗುಡಿಕ್ಕೆಂದು ಗಣರಮದಿಂದ ಬಂದಂತೆ ದೊರೆಯನ್ನು ದಾರೆಂದು ಕೇಳಿದ ದೇವ ಸುಮ್ಮನೆ ನಿಂತುಗಳಪ್ಪ ಯಪ್ಪ ದಾದ್ರ ಸಂಜೆವ ಸಾಕಾಗೈತೆ ನನ್ನ ಕಾರಾಗ ದೇವ ಗುಡಿ ಗುಡಿ ಕೆಂದ ಸಿಡಿದ ಕನಕಚ್ಚನೆಯೊಂದೆ ಕರೆಸಿ ಬರುವ ಕಲ್ವಲಗಳ ಕಂಬಂಗಳದ ದೇಶದಲ್ಲಿ ಮೋಕ್ಷಂ ಕೊಡುವ ಜಗದ್ಗುರುಗಳ ಸಮಯ ಜೀವ ಕೋಟಗಳನ್ನೆಲ್ಲ ರಕ್ಷ ಭಕ್ತ ರಕ್ಷಕ ಮನ ಮುಂಭಾಗದಲ್ಲಿಂತ ರಂಬ ತರಿವಿನಿಂದ ಕಟುವಾಗಿ ಕರಮುಕಟನಾಗಿ ಎನ್ನಂ ವಿಚಾರಿಸುವ ನೀನು ದಾರು ನಿನ್ನ ನಾಮ ಹಾಕಿದವೇನು ಸೂತ ನಾಮ ಹಾಕಿದ ಭೂಪತಿ ಎಳೆ ಮಳೆಗೆ ಪರಾಕ್ರಮವು ಮಳೆಯಿಲ್ಲದ ಕಾಲದಲ್ಲಿ ತಿಳಿಯುವುದು ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು ಲಗ್ನ ಮಾಡಿಕೊಂಡವರ ಪರಾಕ್ರಮವಂತೂ 4 ಮಂದಿ ಹೆಣ್ಣ ಮಕ್ಕಳಾದ ಮೇಲೆ ತಿಳಿಯುವುದು ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೆಳಕರದೊಳಗೆ ತಿಳಿಯುವುದು ದೊರೆಯೇ ತಮ್ಮ ನಾಮಾಂಕಿತ ನಾನರಿಯೇ ಸಾರದ ನಾಮದಾನೆಂದರೆ ಯಾರ ದೇವ ಮೆಕ್ಕಿ ಮೇರಿ ಸಪ್ಪಿನಿಂದ ರಕ್ಕಸರನ್ನ ಮಕ್ಕಳಿಗೆ ಅವರ ಮಕ್ಕಳವರನ್ನು ಹೊಡೆದು ಮಾಂಸ ಎನ್ನ ಅರ್ಥದೊಳಗೆ ರಾಧಿಸುವ ಈ ಕೋದಂಡದಿಂದ ಪುಂಡ ತಾನ್ನವರ ಮಂಡೆಯನ್ನು ಖಂಡಿಸಿ ಶಂಕತಾನದ ಬರುವೆ ಜನರನ್ನು ಶಿಕ್ಷಿಸುವೆ ಸಜ್ಜನರನ್ನು ರಕ್ಷಿಸುವೆಯಲ್ಲ ಸಾರಥಿ ಭೂಪತಿ ದೈತ್ಯ ಮತ್ತಹತಿಗಳಿಗೆ ಮುಕ್ತಿ ಒದಗಿಸಿ ಮತ್ತದಿಗಳ ವಸ್ತು ನೀಡಿ ಮಚ್ಚ ಅವತಾರಂಗೈದು ಹಾಗ್ರಯ್ಯನೆಂಬ ಗೋರ್ಮನ ಸಮುದ್ರದ ಮುಳುಗಿ ಹೋಗುವುದನ್ನು ಕಂಡು ಮಂದಾರ ಪರ್ವತದ ಎತ್ತಿ ನಿಂತನು ವರ ಅವತಾರ ದಿರಣ್ಯಾಕ್ಷ ಕೊಂದ ಭೂದೇವಿ ದೃಷ್ಟಿದ ಭೂಪತಿ ಈ ಭುವನದ ಹುಟ್ಟಿದ ರಕ್ಕಸರ ಸಂಹರಿಸಿ ಈ ಭೂಮಿಯ ಭಾರಂ ಕೊಯ್ದಕ್ಕೆ ಅವತರಿಸಿ ಬಂದ ಲಕ್ಷ್ಮೀ ನರಸಿಂಹ ಪೆನ್ನೋಬಳೇಶ ಉಗ್ರ ನರಸಿಂಹ ಸ್ವಾಮಿನ್ ತಿಳಿ ಸಾರದಿ ನೀನು ಉಗ್ರ ನರಸಿಂಹ ಸ್ವಾಮಿ ನೀವಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ಆ ಕುರ್ಚಿ ಮೇಲೆ ತುಕ್ಕಡಿಸ್ಬೇಡಪ್ಪ ಸೋದರ ಮುಂದಕ್ಕೆ ಬಿದ್ದಿ ಸಾರದೆ ಭೂಪತಿ ನವರತ್ನ ತೇಜೋ ದಿವ್ಯ ಪ್ರಭಾವಿತ ವಜ್ರ ವೈದುರ್ಯ ಮರಕತ ಮಾಣಿಕ್ಯ ಪುಷ್ಪರಾಗ ಮುಟ್ಟಿನ ಮಳೆಯಿಂದ ಕುಡಿದ ಈ ಸಭಾಸನಕ್ಕೆ ಬಂದ ತಾತ್ಪರ್ಯವೆಂದರೆ ಏನು ದೇವ ಜನರನ್ನು ನಿಗ್ರಹಿಸಿ ಎಂದೆಂದು ನಂಬಿದ ಭಕ್ತರನ್ನು ಎಡೆಬಿಡದ ಪರಿಪಾಲದಕ್ಕೆ ಈ ರಂಗು ಮಂಟಪಕ್ಕೆ ಬರೋಣವಾಯಿತು ಕಣ್ಣಿಯ ಸಾರಥಿ ತಿಳಿದು ಭೂಪತಿ ಮುಂದೇನ ಸಂಗತಿ ಹಿರಣ್ಯಕಶಿಪ ಬಲಿದೆಯಲ್ಲ ಸಾರಥಿ ಇದು ಅಲ್ಲದೆ ಎನ್ನ ಭಕ್ತನಾಥ ಪ್ರಹ್ಲಾದನಿಗೆ ದೈತ್ಯನಾಥ ಹಿರಣ್ಯಕಶಿಪನು ಬಹಳ ಕೊಟ್ಟಿರುವನು ಹಿರಣ್ಯಕಶಿಪ ಅವನ ಸಂಹರಿಸಿ ಭೂಮಿಯ ಭಾರ ಕೊಯ್ಯುವುದಕ್ಕೆ ನಾನು ನರಸಿಂಹನ ಅವತಾರ ಗೈದಿರುವನು ಆದ ಕಾರಣ ಹಿರಣ್ಯ ನಗರಕ್ಕೆ ದಿಗ್ವಿಜಯ ಮಾಡಿದ ಸಾರಥಿ ನಿಮ್ಮ ಸೀನಪ್ಪ ಇವರು ನರಸಿಂಹನ ಪಾತ್ರ ಅದೇ ರೀತಿ ಒಂದು ಬಾಳೆಯ ಹಿರಿಯ ಕಲಾವಿದರು ಹಾರ್ಮೋನಿಯಂ ಮಾಸ್ಟರ್ ಸಿದ್ಧಾರ್ಥರು ಕೂಡ 501 ರೂಪಾಯಿಯನ್ನು ಕರೆಸಿಕೊಂಡರು ಬಹುಮಾನ ಪ್ರಕಾರ ಮಾಡುತ್ತಾರೆ. ವಾಯುಗಳು ವಿಶ್ವಾಕ್ಷರ ವಾಯುಗಳು ಆನಗಲ್ ಕುಮಾರಸ್ವಾಮಿಯವರು
ಅವರೆಲ್ಲರ ಆಶೀರ್ವಾದ ಅವರ ಮೇಲಿತ್ತು, ನಮ್ಮ ವಯಸ್ಸು ಮೀರಿತು. ಅವನಿಗಿನ್ನೂ ಮುಂದೆ ಉದ್ಧಾರ ಮಾಡಲಿ ಅಂತೇಳಿ ಆ ದೇವಿಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಅಪ್ಪಯ್ಯ ಹರಿ ಹರಿ ಎಂದು ಗಂಟಲರ್ದು ಕಲಿವಲ್ಲ, ಎಲ್ಲಿರುವ ನಾನನ್ನು ಮರೆಯರಿಲ್ಲ. ಎಲ್ಲಿ ನೋಡಿದರೂ ತಾನಲ್ಲಿರುವನು ತಂದೆ. ಈ ಭೂಮಿ ಮೇಲಿರುವನ, ಭೂಮಿಯಲ್ಲಿರುವನು ಜನಕ, ಆಕಾಶದಲ್ಲಿರುವನ, ಆಕಾಶದಲ್ಲಿರುವನು, ನೀರಿನಲ್ಲಿರುವನ, ನೀರಿನಲ್ಲಿ ಇರುವನು, ಗಾಳಿಯಲ್ಲಿರುವನ, ಗಾಳಿಯಲ್ಲಿ ಇರುವನು, ಈ ಅರಮನೆಯಲ್ಲಿರುವನ, ಈ ಅರಮನೆಯಲ್ಲಿ ಇರುವನು, ಅವನಲ್ಲಿರುವನ, ನಿನ್ನಲ್ಲಿಯೂ ಇರುವನು, ನಿನ್ನಲ್ಲಿರುವನ, ನಿಮ್ಮಗಳಲ್ಲಿ ಆ ಶ್ರೀಹರಿಯು ತುಂಬಿರುವನು. ಕರೆದರೆ ನನ್ನಾಣೆ ತಾ ಓಡಿ ಬರುವುದು ಜನಕ. ನಿನ್ನ ಕಪಟಿ ಮಾಯ ಬರೆಯುವ ಈ ಕಂಬದಲ್ಲಿರುವನ, ಕಂಬದಲ್ಲಿರುವನು, ಈ ಕಂಬದಲ್ಲಿರುವನು, ಕಂಬದಲ್ಲಿರುವನ, ಕಂಬದಲ್ಲಿರುವನು. ಹಾಗಾದರೆ ಈ ಕಂಬವನ್ನು ಈಗಲೇ ಹೊಡೆಯಲೇ? ಜನಕರೇ, ವೈಕುಂಠದಲ್ಲಿ ಬಂದಂಗ ಕೆಲವಪ್ಪ ಈಗ ಒಗ್ಯಾಗ ಅಹೋ ಪ್ರಾಲಾದ ನಮ್ಮ ತಲೆಯ ಹೌದು ಜನಕ. ಎಣ್ಣೆಯ ಸಪ್ಪಳಕ್ಕೆ ಕೇಳಿ ಓಡಿ ಹೋದ ರಣಯೇಡಿ ತಾನಾಗಿ ತಾನು ಎದುರಿಗೆ ಬರಬೇಕಾದರೆ ಹೌದು ತಂದೆ. ಆನೆ ವೈಕುಂಠಕ್ಕೆ ದಾಳಿಯಮ್ಮಿಟ್ಟಾಗ ಎಲೆಗೆ ಕಾಣದಂತೆ ಅಡಿಕೊಳ್ಳುವ ನೀನು ಎನ್ನ ಹೊಟ್ಟೆಯಲ್ಲಿ ಹುಟ್ಟಿದಕ್ಕೆ ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನಂಬಿಗಲೆ ಕೊಂದು ಅನ್ನ ಅನುಜನಾತ್ಮಕ್ಕೆ ದುಃಖ ಪಡಿಸ ನೋಡು ನೋಡು ಬಾಲಕರೇ, ಇವನ ಸಂಹಾರ ಮಾಡುವ ಜಗದೇ
ನಾನೇ ಮಾ ಪ್ರವೀಣ ನಿನ್ನ ಮಂಕುತನವನ್ನು ಬಿಡು ಎಂದು ಯುದ್ಧವನ್ನು ಮಾಡಿಕೊಂಡ ಈ ರಣರಂಗದ ಸ್ವಲ್ಪ ದಿಗ್ಪಾಲಕರೆಂಬ ಕಡು ಭ್ರಷ್ಟರು ಭ್ರಷ್ಟರಾಗಿ ಇಷ್ಟ ನಿಯಮಗಳಿಂದ ಎಲ್ಲ ಎನ್ನ ಶರೀರದ ರಕ್ತವನ್ನು ಕುಡಿಯಬೇಕಂದ್ರೆ ಎನ್ನ ಹಸ್ತದಲ್ಲಿರುವ ಈ ನಿಜ ಚಟವು ನಿನಗೆ ಜೀವದಾನ ನೀಡುವೆ ಎನ್ನ ಅರಮನೆಯ ಸೇವಕನಂತೆ ಸೇರಿಕೊಂಡು ಎನ್ನ ದಾಸನಾಗಿ ತೋರಿಸಿರೋ ನಿನ್ನ ಶರೀರ ಸಿಳಿ ಸಾವಿರಗಳು ಮಾಡಿ 10 ಕ್ರಗಳು ಗುಡಿಯ ಖಂಡಿಯ ಬಂಡ ನೋಡು ನಿನ್ನ ಮದನ್ ಮರ್ತನಾದ ದಾನವ ಹಿಂದಿಗೆ ತೀರಿದ ನಿನ್ನ ಎರಡವ ಭೂಮಿನ ಕರೆ ಕಾಣಿಸುವುದು ಎನ್ನ ಪಾಪಕ್ಕೆ ಬಿದ್ದು ಶರಣಾಯಿತನಾಗಿ ಬೇಡಿಕೊಂಡರೆ ಉಳಿಸುವುದು ನಿನ್ನ ಬಾಯಿ ಬೆಳೆದು ಬಲವಂತನ ರಕ್ತದ ಮಾತ್ರಕ್ಕೆ ಧ್ವಂಸವಾಗುವುದು ಪಾಮರ ನೀನು ಅಂತ ಬಲವಂತನಾದರೆ ದ್ರೋಹಿನಿಯಂತೆ ಒಲುಪು ಈ ಹಣಗಳು ಮಾಡಿ ಕೊಟ್ಟು ಹೆಣ್ಣಾಗಿ ಕರೆದೋಳು ಬಳಿಯನ್ನು ಕೊಟ್ಟು ಜಗತಾರಿ ಸೀರೆಯನ್ನುಟ್ಟು ಮೋಹಿನಿಗೆ ಒಂದು ಯಾಗ ಮಾಡಿ ಅಮೃತ ಕೊಟ್ಟು ಪರಮೇಶ್ವರನನ್ನು ಕಾಪಾಡುವುದಕ್ಕೆ ಆವೇಶವನ್ನು ತೊಡಗಿರಲೇ ಮುಖ ಸರಿಯಾಗಿ ನಮ್ಮ ತಮ್ಮನನ್ನು ತಂದೆ ಅಮ್ಮನಿಗೆ ಆದಾಗ ನಿಂದೆಯಾಗಲು ಸ್ವಲ್ಪ ತಾಳ ಈಗ ಕಾಡುಮುಖವಾಗಿ ಎದುರಿಗೆ ಬಂದಿಲ್ಲ ಸಮಾಜವಿರಲೇ ಮುಖ ನಿನ್ನ ದೇಹದ ಸರ್ವಂ ಬಿಡಿಸಿ ಎನ್ನ ಪಾದ ರಕ್ಷಣೆಯನ್ನಾಗಿ ಮಾಡಿಕೊಳ್ಳೋಣ ರಕ್ಷಣ ಹಾಗಾಗುವುದು ನೋಡು ನನಗೆ ಕರ್ಪುರ ಹದವ ಈ ಮೇದಿನಿ ನಾನೇ ಮಹಾಪರಕ್ರಮನನ್ನ ನಿನ್ನ ಮನದ ಮನಸ್ಸು ಮಾಡಿಕೊಂಡಿದೆ ಸಹಜವಾಗಿ ಮಾಡಿಕೊಳ್ಳಲೇ ಜನಜನವ ಬಂಡ ನಿನ್ನಂತ ದುಷ್ಟರನ್ನು ಶಿಕ್ಷಿಸಿ ಭಕ್ತರನ್ನು ರಕ್ಷಿಸಿ ಮೋಕ್ಷವನ್ನು ಕೊಡುವ ಭಕ್ತ ರಕ್ಷಕ ಜಗದ್ ರಕ್ಷಕನು ನಾನು ಎಲ್ಲ ಧನುರ್ಚಾರದಿಂದ ಈ ಗುಂಪಿನ ಹುಟ್ಟಿದ ನಿನ್ನಂತ ಕೆಟ್ಟ ಬೆಳೆಗಳನ್ನು ಧ್ವಂಸ ಮಾಡುವುದಕ್ಕೆ ಈ ಜಲದಿಂದ ಬಂದ ಅವತಾರ ಪುರುಷನು ನಾನು ಎಲ್ಲ ಸ್ಮರ್ಶದಿಂದ ಅನೇಕ ಪಾಪಗಳು ನಶಿಸಿ ಹೋಗುವ ಇಂಥ ಮಹಾಮಹಿಮನನ್ನು ಈ ನುಡಿಗಳಿಂದ ಬಹುವ್ಯ ನಿನಗಾಗಿ ತೆರೆದುಕೊಳ್ಳುತ್ತಿದೆ ಅವರ ಬಾಗಿ ನಾನೇ ಸುದೇಶ ಬಂದದ್ದು ನೋಡಿದೆ ಮಾತ ವೈರಿಯಾದ ಮುರಾರಿ ಈಗ ಹಲವು ವೇಷಗಳನ್ನು ಧರಿಸಿ ನಮ್ಮ ಆಸರ ಕುಲ ವೀರರ ಮೋಸದಿಂದ ಕಂಡೆನಮ್ಮ ಆದರೆ ಮಾಯಾಜಾಲವು
ಸಮರವಂದರೆ ಸೀರೆಯನ್ನು ಉಟ್ಟುಕೊಂಡು ರಚನೆಯನ್ನು ಮಾಡುವ ಕಪಟ ನಾಟಕವನ್ನು ನೀನು ಏನು ಹುಟ್ಟಿರುವುದನ್ನು ನೋಡಲೇ ಮೂರ್ಖ. ಗಂಡು ಗಲಿ ಒಡನೆ ಹೋರಾಡಬೇಕಾದರೆ ಎದಗುಂಡಿಗೆ ಗಟ್ಟಿಯಾಗಿರಬೇಕು. ನಿನಗೆ ಎಸಗುಂಡಿಗೆ ಕಟ್ಟಿರುವುದು ನಾನೆಂಬುದು ಮರೆಯದಿಲ್ಲೇ ಮೂರ್ಖ. ಆ ಒಂದು ಮರೆ ಮಾಡಿಕೊಂಡು ನೀರಿನಲ್ಲಡಿಕೊಂಡಿರುವ ನಿನ್ನ ದಂಡವಡ ನಾನು ವ್ಯರ್ಥವನ್ನು ಮಾಡಿದೆ. ವೀರಪ್ರಚಂಡತನಿಗೆ ಬಂದ ಹಾಸು ನೋಡು ನಿನ್ನ ಗಗನತಕ್ಕೂ. ಬಲಿದೆಯ ಹಿರಣ್ಯಕಶಪನೆಂಬ ದುಷ್ಟ ಬಲಿದೆಯಲ್ಲ ಹಿರಣ್ಯಕಶಪ. ನೋಡಿ ಎಣ್ಣೆಯ ಭುಜಬಲದ ಕಶಪ. ನಿನ್ನಂತ ಹದಮನ ಹೊರವತ್ತಾರು ಕೋಟಿ ದೈತ್ಯರ ಬಂದ ನೋಡಿ ಏಕ ಕಾಲದ ಎನ್ನ ಯುದ್ಧಕ್ಕೆ ಬಂದರೆ ಅಂತರ ಮಾಡುವುದಿಲ್ಲ. ಈ ಕಂದು ಮರಳಿಗೆ ರಂಗಷ್ಟು ಮುಂದೆ ಬಂದ ನಿನ್ನಿಂದ ಈ ನುಡಿದರು ಚಂದದಿಂದ ಬೇರೆ ಎನ್ನಗೆ ಒಂದನೇ ಮೈದು ನಿನಗೆ ಬಂದಿರುವ ಬಂಧನ ಪಾರ ಮಾಡಿ ಕಾಸರ ಮಾಮರ ಎನ್ನ ಪಂಥ ಕಟ್ಟಲೆ ಯಮಪುರ ಒಳಗೆ ಎಲ್ಲ ಈ ಕಂದು ಹೊರಗೆ ಎಲ್ಲರೂ ನಡೆದು ಕುಡಿಗೆ ಚಂಡಿ ನಿಂತು ಮತ್ತು ಆಕಾಶ ಮಂಡಲಕ್ಕೆ ಕೂರ್ಬಿಡು. ಯಾರು ದುರ್ವರ ಸ್ವಲ್ಪ ತಾಳ ಮಕ್ಕ ಎನ್ನ ಗರಪಲ್ಲ ತೋಳತಳ ತಳಿಸುವ ಈ ಮುತ್ತಿನ ಗೋದಂಡವು ಮಾರ್ತಾಂಡನಂತೆ ಪ್ರಾಪಿಸುತ್ತ ಕರೆಯುತ್ತಿರುವುದು ನೋಡು ನೋಡು. ಹಿಂದಕ್ಕೆ ಮೋಸದಿಂದ ಅನೇಕ ರಾಕ್ಷಸರ ಕೊಲ್ಲೆ ನಮ್ಮ ಪರಿಯೆಲ್ಲ ಸುರಬಂಧಕ. ಎಂಡ ಕಂಡ ಮಾಂಸಗಳನ್ನು ತಿಂದು ಮದ ಬೇಡಿದ ಮದ ಕರಿಯಂತೆ ಕಂಡ ಕಂಡಂತೆ ಹೊರಗಿನ ಚಂಡ ಮಾತ್ರ ಸಹಜವಾಗಿ ನುಡುವುದಿಲ್ಲ ಸಂಡ ಬಂಡ. ನಿನ್ನ ಹೆದ ಗುಂಡಿಗೆ ಎಂಬುದು ಹಿಬ್ಬಾಗ ಮಾಡಿ ಬಿಸಿ ರಕ್ತ ಹೇಳಿಬಿಡುವುದು. ನಿನ್ನ ಮಾಂಸ ಕಂಡಗಳನ್ನು ತೆಗೆದು ಗಂಟೆ ಬೇಡುಂಡನಿಗೆ ಕುಲ ನಾನೇ ಮಹಾಬಲವಂತನೆಂದ ಬಲ್ಲ ಬಲ್ಲಂತ ಇಲ್ಲ ಸಲ್ಲದ ವಾರ್ತೆಗಂದರೆ ಮುರಿದು ಧರಣಿ ಪಾಲನೆಂಬ ನಿನ್ನ ನಾಮದ ಮೂಲಕ ಕಡೆಗಾಣಿಸಿ ಈ ಹೊಸ ಮತ್ತಲಿಗೆ ನುಸಿಲಿಗೆ ನಿನ್ನ ರಕ್ತ ಮಚ್ಚಿ ಈ ದಾತರಿಗೆ ಬಂದಿರುವ ಬಂಧನ ಬಿಡಿಸಿ ಸಂತೋಷ ಪಡಿಸುವುದು ರಕ್ಕಸದ ತೋರಿಯನ್ನು ನಿನ್ನ ಲಕ್ಷಣ ಬಂಡವಾದ ಪುಂಡಲಿಕಾಗ್ತದೆ. ಕಂಠನ ನಯನಾಗ್ರದೊಳ್ಳು ಬರುವ ಅಗ್ನಿ ಅಂತ ತುಳ್ಳೂರಿ ಬರುವುದು ತಗರಿತು ನೋಡು ಎನ್ನೆ ಬಾಣ ಉಳಿಸಿಕೊಂಡಿನ್ನೆ ಪ್ರಾಣ. ಇದನ್ನ ಕಸದ ನಮ್ಮ ಹೆಸರನ್ನಕ್ಕೆ ಬಂಡ ಹಾರಿಕೊಂಡು ನೋಡಿ ನಿನ್ನ ಒಲಿರೆಯಲೆಯ ಸಾಯ ಸೂರನಾದ ಆಸುರ ಇದು ನಿನ್ನ ಭೀಕರ. ನೀನ್ಯಾವ ಮಾಸೂರ ಮಾಸುರ. ನಿನ್ನ ಕರಗಳನ್ನು ಕಿತ್ತಿ ಮಾಡಿಬಿಡೋನು ಹಾರ ಅಲೈ ಪಾಂಡ ಬಂಡ. ಜ್ಞಾನನಂದ ಹೀನತನದಿಂದ ಅಜ್ಞಾನದಿಂದ ಮೊದಲು ಮತ್ತನಾಗಿ ಬಾಯಿಗೆ ಬಂದಂತೆ ಬದಲಿದೆ ನಾನೇನು ಬದಲಬಲ್ಲದು ಕೂಡ ಇದು ನೋಡು ನಿನಗೆ ಜಡ. ಗಾಳಿಯ ರಭಸಕ್ಕೆ ಪತಂಗವು ಹಾರಿದಂತೆ ನಿನ್ನನ್ನು ಬಿಡಿದು ನಿಂತು ಬಗಲಿಯಂತೆ ಗರಗರದ ತಿರುಗಿ ಗಗನ ಮಂಡಲ ಸುತ್ತನು. ಎಲೈ ಸತಮಕ್ಕಳೇ ನನ್ನಂತಹ ತಮನಂ ನಾನಿದವರೆಗೂ ಎಲ್ಲಿಯೂ ಕಾಣಿಲ್ಲ. ಎನ್ನೊಡನೆ ತರ್ಕವನ್ನು ಬಿಡು ಸಮರಕ್ಕೆ ಸಿದ್ಧನಾಗ ಪಾಮರ ತೋರಿಸುವ ನೋಡಿ ಕುತಂತ್ರಕನಾಗರ. ಲಕ್ಷ್ಮಿ 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 ಒಂದು ಐದು ನೋಡ ನಿನ್ನ ಖಂಡಕ್ಕೆ ಮರಂಡ. ಯಾರಿಗೆ ಬಂದಿರೋದು ಸ್ವಲ್ಪ ತಾಳ ಲಕ್ಷ್ಮಿ ನಿನ್ನ ಕಂಡು ದೈಂಕರಿಸುವುದು ನೋಡು ಎನ್ನ ಕಡಲಲ್ಲಿ ನಡೆಯುವ ಈ ಮರಂಡ. ಆ ಕ್ರೋಧದಿಂದ ಎನ್ನನ್ನು ಏನು ಮಾಡಲಾರದೆ ಮೂರ್ಖ. ನರಸಿಂಹನೆಂಬ ಚಂಡ ಕಂಡ ಕಂಡಂತೆ ನಾನೇ ಮಾಪುಂಡನೆಂದು ಬಣ್ಣದ ಮಾತುಗಳಂತ ಬಣ್ಣ ಆದುಗಳಂತ ನಾನೇ ಪುಂಡನಂತ ನಾನು ಹೆಣ್ಣ ಮುಂದೆ ನುಡಿದರೆ ಬರೀ ನಿನ್ನ ಮಂಡಂ ಕಳೆದು ದಂಡದ ರೂಪರು ಬಾದ ದಕ್ಷಿಣ
ಭ್ರಷ್ಟ ನಮ್ಮ ಪಾಪಿಷ್ಟ ಎಲ್ಲ ಇರಂಗ ಕಶಪ ನಮ್ಮ ದುರ್ಜನನೇ ಸಾಕು ಮತ್ತೆ ಹೊಸಗದ್ದನೆ ಅಲ್ಲ ಎಲ್ಲ ಸಮಪುತರ ಬಲದ ಈ ಮೂರು ಜಗತ್ತು ದಾರಿಲ್ಲವೆಂದು ವರ್ತಿಸಿದೆಯ ರಾಜವಾಗಿ ನುಡಿದರೆ ನರಸಿಂಹನ ಚಂಡ ನಿನ್ನ ದೇಹ ಮರ್ಚಿಸಿ ಕಜ್ಜಾಯ ಮಾಡಿ ಮಚ್ಚಿಯಂತೆ ತಾಳಲೇ ಬಂಡ ನನಗೆ ಸಹಾಯಕನಾಗಿ ಬರುವ ಕರ್ಪೂರಂ ದರ್ಶಿಸಿ ಸಿದ್ಧಿಯ ನಿರ್ಪ ಸುಜ್ಜನಿಗೆ ದಿಗ್ವಿಜಂಬಿರಾಗಿಸಿ ಅದೇ ನಾವಿದನ್ನು ಚಾರಿ ಎಂದು ಶ್ರೀಜಗದೊಳಗನ ಆರಾಶ್ವ ಅದಮನಾದ ಕನಸ ಈ ಭೂಮಂಡಲಕ್ಕೆಲ್ಲ ನಾನೇ ಮಹಾರಾಜ ಬಳಿ ನರಸಿಂಹ ಎಂದ ನುಡಿಯಾಲಿಸ ಅದೇ ಚಂದ್ರವೇದ ನಾನು ಎದೆಗೊಟ್ಟಿ ನಿಂತಿರುವುದಲ್ಲದೆ ಬಣ್ಣ ಜಂತುವಾದ ಸರ್ಪವು ಗಂಡ ಬೇರಿಂದ ಕಂಡು ಎದೆ ಎತ್ತಿ ಆಡಬಲ್ಲದೆ ಕುರಿಯ ಮತ್ತು ನರಿಯ ಮುಂದೆ ಕುರಿ ಮರಿಯು ಜೀವದಿಂದ ಹೊರಬಲ್ಲದೆ ರಾಕ್ಷಸರ ಕುಲಕ್ಕೆ ಸುರರ ಕಂಟಕರಾಗಿರುವಾಗ ವೀರಾದ ವೀರ ಉಗ್ರ ನರಸಿಂಹನ ಮುಂದೆ ನಿನ್ನಂತ ಸಿಂಹಲಿಕನು ಸ್ವಯಂ ತೋರು ಬಂದರೆ ನಾನೇನ ಬದಲಬಲ್ಲದೆ ಮೂಡ ಬಂದು ನೋಡುವುದೇ ಕೇಳ ಎಲ್ಲ ಈ ಫೋನ್
ಇಂದಿನ ದುಷ್ಟನಾದ ಹಿರಣ್ಯಕಶಿಪನ ಬಂದನು ನೀವು ವಿಜಯ ಬಂದನು ಮಾಡಿದನು ಭಕ್ತರನ್ನು ರಕ್ಷಿಸಕ್ಕಾಗಿ ಅನೇಕ ಅವತಾರ ಮೆತ್ತಿ ಈ ಭೂಮಿ ಹಿಡಿದು ಬಂದನು ರಾಕ್ಷಸರ ಕುಲಹೊಮ್ಮ ಬೀಜವನ್ನು ಕಿತ್ತಿ ಸರ್ವನಾಶ ಮಾಡಿ ಬಿಡುವೆ ಎಂದ ಒಕ್ಕೂಟ ಬಾಗಿ ರೋಸಕ್ಕೆ ಲಕ್ಷ್ಮಿ ಲಕ್ಷ್ಮಿ ಈ ಭೂಮಣ್ಣ ಅಸುರನ ಭಾರವನ್ನು ಈ ದರೆ ಭಾರವನ್ನು ಉಳಿಸಲು ಸಾರದೆ ಇನ್ನ ಉಳಿದ ಅಸುರ ದಾವಲಿರುವರು ಅವರನ್ನು ತೋರಿಸುವ ಅಜ್ಞಾನತೆ ಲಕ್ಷ್ಮಿ ಲಕ್ಷ್ಮಿ ಅದೇ ರೀತಿ ಓಂ ಶತಕೋಟಿ ರವಿತೇಜ ನಮಾಮಿ ನಾಟಕಲಾಗೋಲ ದೇವಾನಂದರಾಜ ನಮೋ ನಮಃ ಕಂಡೇನ ಪಣೆ ಪೋಷಣ ಸುಂದರ
ಕಡೆಯಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಅದೇ ರೀತಿಯಾಗಿ ಇದೇ ಕಥೆಯಲ್ಲಿ ನಾಯಕನಾಗಿರುವಂಥ ಬಸವಣ್ಣರಿಗೆ ಇದೇ ವಿಜಯರಾಗಿರುವ ರಾಘವೇಂದ್ರ ಅವರು ಸನ್ಮಾನ ಮಾಡುತ್ತಿದ್ದಾರೆ. ಸುಂದರಿ ಮಿಹಿಳೆ ಕೇಳು. ಕಾಂತ ಹೇ ಕಾಂತೆ, ನಿನ್ನ ಹೋತಾರವು ಉತ್ತರಕಾಯಿ ಸುಂದರಿ. ಹೌದು ಸುಂದರಿ, ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಅಯ್ಯ ಸುಂದರೇ, ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ಅಯ್ಯೇ ತೀರ ಸಾಗರದ ತನುಜೆ, ಚಿಲ್ಲದ ಖನಿಜೆ. ಹೇ ರಮಣೆ, ಇಲ್ಲಿಗೆ ಬಂದ ಕಾರ್ಯದಾವುದು ಎನ್ನ ಮುಂದೆ ಚಂದದಿಂದ ಬಿತ್ತರಿಸು. ಮಡಿದಿ ಮಡಿ ಎನ್ನ ಮೋದ ಹಿಡಿ. ಪ್ರಿಯ ಕಾಂತೆ, ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿಯ? ಹೌದು ಸುಂದರಿ. ಕಾರಣವಿರುವುದು ಏನಿರೋದು ಸುಂದರಿ? ಹೇಳಿದೆ. ಅದೇನು ಚೆನ್ನಾಗಿದೆ ಕಾಂತೆ. ಏತಕ್ಕಾಗಿ ಬಂದೆ ಅಂತ ಕೇಳಿಯ? ಹೌದು ಕಾಂತೆ. ಆತ ಕಾಂತೆ, ದೇವಾಶೇಷ ಶಯನ ನಾರಾಯಣ
ಅಂತ ಕಿಮ್ಮಿ 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 ತಿರುಗಿ ಬಂಡಿ ಪಡ್ದಂಗ ಕಾಂತೆ ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ಅದೇನು ಸುಂದರಿ ಹಿರಣ್ಯ ಕಸಪನನ್ನು ಸಂಹಾರ ಮಾಡಿದೆ ಈ ನಿನ್ನ ನರಸಿಂಹನ ಅವತಾರವೇ ತಾಳಿದೆ ಆ, ಕಾಂತ ಕಾಂತೆ ನಿನ್ನನ್ನು ವೈಕುಂಠಕ್ಕೆ ಸಡಗರದಿಂದ ಕರೆದುಕೊಂಡು ಹೋಗಲು ಬಂದಿರುವೆನು ಹಾ ಜಾಗ್ರತೆಯಿಂದ ಹೋಗ ನಡಿಕಾಂತ ಗುಣವಂತ ಅಹೇ ಸುಂದರಿ ಎನ್ನ ಮುರಾರಿ ಎನ್ನ ಭಕ್ತರ ಉದ್ಧಾರಕ್ಕಾಗಿ ಯಾವ ಅವತಾರವಾದ ಅಯ್ಯಬೇಕು ಹೇ ಸುಂದರಿ ಲೋಕ ಕಂಡಕರಾದ ಹಿರಣ್ಯಾಕ್ಷ ಹಿರಣ್ಯ ಕಸಪನಂ ಇವರನ್ನು ಸಂಹಾರ ಮಾಡಿದೆ ಭಕ್ತರನ್ನು ಉದ್ಧರಿಸಿದೆ ಇನ್ನು ದೈತ್ಯರದ ಅವರನ್ನು ಸದೆ ಮಾಡಿದು ಗೋಡ ಮುರಿದ ಗಗನಕ್ಕೆ ಒಯ್ಯುವ ಪರ್ಯಾಂತರ ಎನ್ನ ಮನವು ಸಂತೋಷವಾಗದ ನಾರಿ ಅಭಿಮಾನ ಪಾತ್ರ ಮಾಡಿರೋ ಜಗದೀಶಣ್ಣ ಅವರು 500 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಉತ್ತರಕ್ಕೆ ನಮಸ್ಕಾರಗಳು. ಸುಂದರ ಸತಿಯಾರೆ ಎನ್ನ ಮಾತನ್ನು ಕೇಳು ನಿನ್ನ ಅವತಾರವನ್ನು ಇರು. ಇದೇ ಅವತಾರವನ್ನು ಇರು. ಕಾಂತ ಏ ಕೋಪೋತ್ತರವಲ್ಲ ಯಾತಕ್ಕೆ ತರವಲ್ಲ ಸತಿಯಾರೆ ಎನ್ನ ಮಾತನ್ನು ಕೇಳು ಸತ್ಯ ಸುಂದರಿಯ ಎದುರಿಸುವೆಯಾ? ಭಕ್ತರನ್ನು ಕಾಯುವ ಮಹಾಭಾವ. ಕಾಂತ ನೀನು ಈ ರೀತಿ ಉಗ್ರ ಹೋಗುತ್ತಾರೆ ಹೀಗೆ ಇದ್ದರೆ ದೇವತರರು ಭಯಗ್ರಸ್ತರಾಗಿರುವರು. ನಿನ್ನ ಅವತಾರವನ್ನು ತ್ಯಜಿಸಿ ಎಂದು ಬೇಡಿಕೊಳ್ಳುವನು ಕಾಂತ ಗುಣವಂತ. ಅಹೇ ಭೋಳಾಗೆ